ಹಲೋ ಫ್ರೆಂಡ್ಸ್, ಅಲ್ಮಲ್ ಮಾತಾಡಂಗಿಲ್ಲ. ನಾನು ಕೀರ್ತಿ. ಇವತ್ತು ಸ್ಯಾಟರ್ಡೆ, ಅವ್ಯಕ್ತಿಗೆ ರಜೆ ಇವತ್ತು. ಹಾಗೆ ಬೆಳಿಗ್ಗೆ ಎದ್ದಿದ್ದೆಲ್ಲ ಲೇಟ್ ಇವತ್ತು. ಎಲ್ಲ ಕೆಲಸ ಎಲ್ಲ ಲೇಟ್ ನಮ್ಮದು. ಬೆಳಿಗ್ಗೆ ತಿಂಡಿ ಇಡ್ಲಿ ಮಾಡಿದ್ದು, ಇಡ್ಲಿ ಎಲ್ಲ ತಿಂದಾಯ್ತು. ಹಾಗೆ ಮೊನ್ನೆ ರಿಲಯನ್ಸಿಗೆ ಹೋದಾಗ ಪಾಸ್ತಾ ತಗೊಬಂದಿದ್ದೆ, ಪಾಸ್ತಾ. ಹಾಗೆ ಅದನ್ನು ಮಾಡುವ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ. ಸ್ಟಾರ್ಟಿಂಗ್ ಎಲ್ಲ ಒಂದು ದೊಡ್ಡ ಡಿಸಾಸ್ಟರ್ ಆಗಿದೆ. ಎಂತ ಅಂತ ತೋರಿಸ್ತೇನೆ. ಇವಾಗ ನಾನು ಯೂಟ್ಯೂಬಲ್ಲಿ ನೋಡಿದ್ದು, ಅದರಲ್ಲಿ ಎಂತ ಉಂಟು ಹಾಗೆ ರೆಡಿ ಮಾಡಿಟ್ಟಿದ್ದೇನೆ. ಕೆಲವು ಐಟಮ್ ಉಂಟು, ಕೆಲವು ಐಟಮ್ ಇಲ್ಲ. ಹಾಗೆ ಮಾಡುವ, ನಿಮಗೆ ತೋರಿಸ್ತೇನೆ. ನಾನು ಕಟ್ಟೆಲ್ಲ ಮಾಡಿ ಇಟ್ಕೊಂಡಿದ್ದೆ ಆಗಲೇ. ಈಗ ಅದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಇದನ್ನೆಲ್ಲ ಹಾಕಿ ಚಂದ ಫ್ರೈ ಮಾಡಬೇಕು. ಮತ್ತೆ ಅದು ಚಂದ ಸ್ವಲ್ಪ ಫ್ರೈ ಆದ್ಮೇಲೆ ಅದಕ್ಕೆ ಪನ್ನೀರ್ ಹಾಕ್ಬೇಕು. ಇದು ತಣ್ಣಗೆ ಆಗಿದೆ. ಈಗ ಒಂದು ಮಿಕ್ಸಿ ಜಾರಿಗೆ ಹಾಕುವ. ಚೂರು ಬಿಸಿದು ತೊಂದರೆ ಇಲ್ಲ. ಇದನ್ನೀಗ ಕಡಿವ. ಅದಂಥದ್ದು ಮಸಾಲೆ ಅದು. ಇದನ್ನು ತಗೊಂಡು ಬಂದದಾಯ್ತಾ, ಎಲ್ಲಿಂದ ಗೊತ್ತುಂಟ, ರಿಲಯನ್ಸಿಂದ. ಆರಿಗ್ಯಾನೋ ಸ್ಪೈಸ್ ಮಿಕ್ಸ್. ಈ ಮಕ್ಕಳನ್ನೆಲ್ಲ ಇಟ್ಕೊಂಡು ನಾನು ಇದನ್ನು ಮಾಡುದಲ್ಲ. ಬಜ್ಜಿ ಕಿರಿಕಿರಿ ಆಯ್ತಾ. ಇದನ್ನೆಲ್ಲ ಸೈಡಲ್ಲಿ ಇಡುವ. ಅಡ್ಡಿ ಉಂಟು ಒಂಚೂರು ಎಣ್ಣೆ ಹಾಕುವ. ಅಮ್ಮ ತೆಂಗರಂಡೆ ಮಾಡ್ತಿರ್ತಾರೆ ನಮ್ಮ ಮಗ ಹೇಳುದು. ಎಂತ ಕಂದ ಇದ್ರಲ್ಲಿ ಶುಂಠಿ ಬರ್ತೇನೆ ಈಗ ನಿಂಗೆ, ಆಯ್ತಾ? ಅವನಿಗೆ ಇದರಲ್ಲಿ ಶುಂಠಿ, ಕಾಯಿ ಮೆಣಸು ಮತ್ತೆ ಕ್ಯಾಪ್ಸಿಕಮ್ ಉಂಟು. ಅದು ಲೆಕ್ಕದಲ್ಲಿ ಶುಂಠಿ ಮತ್ತೆ ಕಾಯಿ ಮೆಣಸು ಹಾಕಿ ಅದನ್ನು ಫ್ರೈ ಮಾಡಿ ಆಮೇಲೆ ಕ್ಯಾಪ್ಸಿಕಮ್ ಎಲ್ಲ ಹಾಕಲಿಕ್ಕೆ. ಆ್ಯಕ್ಚುಲಿ ಅಷ್ಟು ಪುರ್ಸೊತ್ತಿಲ್ಲ. ನನ್ನ ಕಿನ್ನಿಗಳೆಲ್ಲ ಬೊಬ್ಬಡಿತಾ ಇದ್ದಾರೆ. ಸುಮ್ಮನೆ ಒಟ್ಟಿಗೆ ಹತ್ರ ಕುತ್ಕೊಂಡು ಆಟಾಡ್ಬೇಕಂತ. ನಾನು ಆಟಾಡಿದ್ರೆ ಭಾರಿ ಖುಷಿ. ಇದೆಲ್ಲ ಚಂದ ಫ್ರೈ ಆಗಿ ಚಂದ ಫ್ರೈ ಮಾಡ್ತಾ ಇದ್ದಾನೆ. ಇಲ್ಲಿ ಸ್ವಲ್ಪ ಇಕ್ಕಟ್ಟು, ಅದಕ್ಕೆ ಎಲ್ಲಿಟ್ಟಿದ್ದಾನೆ ಗೊತ್ತುಂಟ. ಅದನ್ನು ಫ್ರೈ ಆಯ್ತು. ಈಗ ಅದಕ್ಕೆ ಆಗಲೆಲ್ಲ ಕರೆದಿಟ್ಟಿದೆ, ಅದನ್ನು ಹಾಕೋ. ಅದನ್ನು ಕೆಂಪು ಇರ್ತದೆ, ಬಿಡಿ ಬಿಡಿ ಆಯ್ತು. ಕಾಣ್ತಾ ಉಂಟ ಅಷ್ಟೊಂದು ಕಲರ್ ಇಲ್ಲ. ಟೊಮೆಟೊ ಕೆಂಪಿತ್ತೇನೆ. ಅಡಿಗೆ ಮನೆ ಅವಸ್ಥೆ ನೋಡಿದ್ರುಂಟಲ್ಲ, ಹಾಗೆ ಆಗಿದೆ ಎಲ್ಲ. ಇದೊಂದು ಆದ್ಮೇಲೆ ಎಲ್ಲ ಒಂದು ಕಡೆಯಿಂದ ಕ್ಲೀನಿಂಗ್. ಸಣ್ಣ ಮಲಗಿಡುಂಟಲ್ಲ ಎಲ್ಲ ಆಗ್ತದೆ ನಿದ್ದೆ ಮಾಡಿದ್ರೆ. ಚೂರು ನೀರು ಹಾಕ, ಮತ್ತೆ ಅದಕ್ಕೆ ಪಾಸ್ತಾ ಬೇಯಿಸಿದ್ದು ನೀರು ಹಾಕ್ಲಿಕ್ಕೆ ಉಂಟು. ಇದು ಪಾಸ್ತಾ ಬೇಯ್ತದಲ್ಲ, ಅದ್ರ ನೀರಾಯ್ತು ಹಾಕುವ. ಈಗ ನನ್ನ ಸ್ವರ ಕೇಳುವಾಗ ಮಗು ಆಚೆ ಈಚೆ ನೋಡ್ತಾನಂತೆ, ಎಲ್ಲಿ ಹೋದ್ದು ನನ್ನ ಅಪ್ಪೆ ಅಂತ. ಒಂದು ರಾಶಿ ಬೇಯಿಸಿಟ್ಟಿದ್ದೇನೆ, ಅದನ್ನು ನೋಡಿದಾಗ ನಗು ಬರ್ತದೆ. ಆ ಪಾಸ್ತಾ ಬೇಯಿಸಿಟ್ಟಿದ್ದಾನಲ್ಲ ಅವೆಂತೂನಾಗ. ಈಗ ಅದಕ್ಕೆ ಒಂಚೂರು ಪೆಪ್ಪರ್ ಪೌಡರ್ ಹಾಕು. ಆಮೇಲೆ
ಚೂರು ಗರಂ ಮಸಾಲ, ಆಮೇಲೆ ಎಲ್ಲಿತ್ತು ಹಾಕೋ. ಅದು ಚಂದ ಕುದಿದು ಅದಕ್ಕೆ ಒಂಚೂರು ಉಪ್ಪು ಕೂಡ ಹಾಕಿದೆ ಆಯ್ತಾ. ಈಗ ಪಾಸ್ತಾ ನಾನೆಲ್ಲ ಡಿಸಾಸ್ಟರ್ ಇದೆ ಅಂತ ಹೇಗೆ ಆಗಿದೆ ನೋಡಿ ಅಂತೆ. ಅದೆಂತದು ಗೊತ್ತುಂಟ, ಸರಿ ಬೆಂದಿತ್ತಾಯ್ತಾ, ನಾನು ಹಾಗೆ ಬೇಯ್ತಲ್ಲ ಮುಚ್ಚಿಟ್ಟು ಮಗು ಕೂಗಿದೆ ಅಂತ ಒಳಗೆ ಹೋದ್ದು. ಅದು ಬೆಂದು ಚಂದ ಬೆಂದು ಬಿಸಿಗೆಲ್ಲ ಆಗಿ ಹೀಗೆ ಆಗಿದೆ ನೋಡಿ ಅಂತೆ. ಅದರಲ್ಲಿ ಪಾಸ್ತಾ ಬೇಕಂದ್ರೆ ಪಾಸ್ತಾ ಆಗಿ ಪಾಯಸ ಆಗಿದೆ. ಅದು ಇರ್ಲಿ, ಎತ್ತ ಮಾಡುದು ಹಾಕ. ಅದು ಒಂದು ರಾಶಿ ಕೂಡ ಆಗಿದೆ. ನಿಕ್ಕೆ ಆಯ್ತು. ಮಿಕ್ಸ್ ಮಾಡ ಯಾಕೆ ನೋಡ, ಬನ್ನಲೆಂದು ಹೊರಗೆ ಬೀಳ್ತದ ಅಂತ ಈಗ. ಅದು ಚೂರು ಸ್ವಲ್ಪ ಬೇಯಿಸಿ ಮಾಡುವಾಗ ಸರಿ ಆಗ್ತದೆ. ಇದು ಜಾಸ್ತಿ ಆಯ್ತಲ್ಲ ಬೆಂದದ್ದು, ಅದು ಜಾಸ್ತಿ ಆಯ್ತು. ಹೇಗೆ ಕಾಣ್ತದೆ ತೋರಿಸ್ತೀನಿ ನೋಡಿ, ರೇಂಜಿಗೆ ಕಾಣ್ತದೆ ನೋಡು. ಅದಕ್ಕೊಂದು ಇನ್ನೊಂದು ಐಟಮ್ ಹಾಕ್ಲಿಕ್ಕೆ ಉಂಟು ಲಾಸ್ಟಿಗೆ. ಈಗ ಇದು ಚೀಸ್ 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 ಇದರ ಮೇಲೆ ಮಲಗಿಸ್ಬೇಕಂತ. ಮಲಗಲಿ ಅದರೊಂದಿಗೆ ಬಿಸಿಗೆ ನೀರು ಹಾಕ್ತದೆ. ಅದನ್ನು ಮುಚ್ಚಿದೆ, ಅದನ್ನಿಟ್ಟು ಅದಕ್ಕೆ ಮುಚ್ಚಿದೆ ನೋಡು ಎಂತ ಆಗ್ತದೆ ಅಂತೆಲ್ಲ ನೋಡು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನೋಡು. ಈಗ ಓಪನ್ ಮಾಡ್ತೇನೆ, ನೋಡು ಹೇಗೆ ಆಗಿದೆ. ಕರಗಿದೆ ಹೇಳಿ, ಇದನ್ನು ಮಿಕ್ಸ್ ಮಾಡುವ. ಎಲ್ಲ ಟೇಸ್ಟ್ ನೋಡಿ ಆಯ್ತು. ಈಗ ನಾನು ತಿಂತಿದ್ದೇನೆ. ಅಪ್ಪ ತಿಂದ್ರೆ ಹೇಗಿತ್ತಿದ್ದು? ಇದು ಹೇಗಿತ್ತು? ಇದನ್ನ ತಿಂದ್ರೆ ಇದು ಹೇಗಿತ್ತು ಪಾಸ್ತಾ? ಒಳ್ಳೇದಿತ್ತು ಅಂತ ಅಮ್ಮ ಎಲ್ಲರೂ ತಿಂದಾಗಿದೆ. ನಾನು ಚೋಟು ಅನ್ನು ಪುಟ್ಟು ಅನ್ನು ಮಗುವನ್ನು ಮಲಗಿಸ್ಲಿಕ್ಕೆ ಹೋಗಿದ್ದೆ. ಈಗ ನಾನು ತಿಂದೆ. ಅಷ್ಟು ಹೊಟ್ಟೆನಾಗ್ಲಿಲ್ಲ ಆಯ್ತಾ. ಕೊಡ್ತೇನೆ ತಿನ್ಬೋದು, ಚಂದಾಗಿದೆ. ಅಷ್ಟು ಹೊಟ್ಟೆ ಏನಾಗ್ಲಿಲ್ಲ, ಒಳ್ಳೇದಾಗಿದೆ ಆಯ್ತಾ. ಅಮ್ಮ ಹೇಗೆ ಆಗಿತ್ತಮ್ಮ? ಒಳ್ಳೆ ಆಗಿದೆ ಅಂತ. ಹಾಗೆ ನಾನು ತಿಂತೇನೆ. ಚಂದ ತಿನ್ಲಿಕ್ಕೆ. ಚೀಸ್ ಎಲ್ಲ ಹಾಕಿ ಇವತ್ತೇ ಫಸ್ಟ್ ಮಾಡಿದ್ ನಾನು. ಎಂತ ಮಾಡ್ತಾ ಇದ್ದಿ? ಇಡಲಿ ಅದಕ್ಕೆ ಬಾರ ಇಡಲಿ. ಹಾಗೆ ಮಗು ಮಲಗಿದ, ವ್ಯಕ್ತಿಲಿದ್ದಾನೆ. ಬೇಕಾ? ಅಂತ ಅದು ಒಂದ್ ನಿಮಿಷ ಇರು. ಬೆಂದದ್ದು ಜಾಸ್ತಿಯಾಗಿ ಅದು ಇದೇ ಕಾಣುದಿಲ್ಲ, ಪೂರಾ ಕಲಡಿ ಹೋಗಿದೆ. ಹಾಗೆ ನಾನು ತಿಂತೇನೆ ಆಯ್ತಾ.